ಎಂತ ನಿಂತ್ರ ಜಾಡ್ಸ್ ಓದಿತೈತಿ. ಅರೇದರ್ಗೆ ಹಂಗ ಮಾಡ್ತೈತಿ. ಫಸ್ಟಿಗೆ ಹಿಂಡ್ಕೊಂಡು ಹೋದಂಗ ರೂಢಿ ಆತಂದ್ರ ಅದ್ಯಾಕ್ ಮಾಡಕ್ ಹೋಗತಿ. ಅಲ್ಲ ಈಗ ಹೆಣ್ಮಗಳ ಹಿಂಡ್ತಾ ಇಲ್ಲ ಮತ್ತೆ ನಾ ಹಿಂಡಿದ್ರ ಇದಕ್ಕೇನಾತ? ಅದಕ್ಕ ನಿನ್ನಂಗ ಬಾಯಿ ಇಲ್ಲ. ಬಾಯಿ ಇದ್ರ ಹೇಳ್ತಿತ್ತು ಎದಕ್ ನಿನಗ ಹಂಗ ಮಾಡ್ತೇನಿ ಅಂತ ಹೇಳಿ. ಹೋಗ ಗುಂಡಿ ತೊಂಬೋಗ. ಆಕಳಂದ್ರ ದೇವ್ರಿದ್ದಂಗಂತ. ದೇವ್ರಿಗೆ ಗುರ್ತಾಗೈತಿ ಈಕಿ ಜಗಳ ಗಂಟಿ ಅಂತ. ಏನ್ ಮಾಡ್ಬೇಕ ಚಂದ ಅದಾಳ ಅಂತ ಹೇಳಿ ಮಾಡ್ಕೊಂಡನಿ. ಚಾಳಿ ನೋಡಿ ಬಿಡಾಕು ಬರಂಗಿಲ್ಲ, ಇತ್ತಾಗ ಇಟ್ಕೊಳಕ್ಕೂ ಬರಂಗಿಲ್ಲ. ಒಳಗ್ ಹೋದಾಗ ಏನ ಗುನು ಗುನು ಅನ್ನಕತ್ತಿದ್ದಿ? ಗುನುಗುನು ಅನ್ನಕತ್ತಿದ್ನ್ಯಾ? ನಿನಗ ಒಟ್ಟ ಜಗಳ ತೆಗ್ಯಾಕ ಒಂದ್ ನ್ಯಾವ್ ಬೇಕ. ತಾಗುಂಡಿ ಪಾರಕ್ಕಗ ಒಂಚಲ್ಗಿ ಹಾಲು ಕೊಟ್ಟು ಕಳ್ಸಿವತ್ತ. ಪಾರಕ್ಕಗ ಹಾಲು ಕೊಡ್ಲೆ? ಯಾಕಂದ್ರ ಹೊಸ ಹಾಲು ಏನ್ ಮಾಡ್ತಿದ್ದಿ? ನಾ ಏನ್ರ ಮಾಡೋಲ್ಲಕ ಪಾರಿಗೆ ಮಾತ್ರ ಒಂದ್ ಹನಿ ಹಾಲು ಕೊಡೋದಿಲ್ಲ. ಏ ಬೋಸ್ಲಿ ಮಗಳ, ನಿನಗ ಒಂದಿಟ್ರ ಬುದ್ಧಿ ಬೇಡನೆ? ಪಾಪ ಓಣ್ಯಾಗ ಒಬ್ರಿಗೆ ಕೊಟ್ಟ ಒಬ್ರಿಗೆ ಬಿಡೋದು ಇದೇನ ಲೆಕ್ಕ? ನೋಡ್ ಮಾರಯ್ಯ, ನಿಂದ ಹಾಲು ಹಿಂಡದೈತಿ ಹಿಂಡ. ನಾ ಯಾರಿಗಾರ ಕೊಡ್ಲಿ ಬಿಡ್ಲಿ ನನಗ ಹೇಳಕ್ ಬರಬೇಡ. ಲೇ ರೇಣಿ, ನನ್ನ ಕೈಯಾಗ ಹೊಡ್ತಾ ತಿನ್ನಕ ಬಂದಿ ಮತ್ತ. ಹೊಡ್ತಾ ತಿನ್ನಕ? ಏಕ ಪಾರಕ್ಕನ ಮೇಲೆ ಬಾಳ ಕಾಳಜಿ ಆಗಕತ್ತಲ್ಲ. ಹಾಲಿನ ಆಸೆಕ ಪಾಪ ಪಾರಕ್ಕ ನೋಡ್ದಿನ 2 ಸರಿ ಒದಿಸ್ಕೊಂಡು ಹೋಗೈತಿ ಪಾಪ ಆಕಳ ಕಡೆ. ಅಕ್ಕಿ ಒದಿಸ್ಕೊಂಡ್ರ ಅಕ್ಕಿ ಕರ್ಮ, ನಾ ಏನ್ ಮಾಡ್ಬೇಕು? ಇವತ್ತು ಹಾಲು ಹಿಂಡ್ಕೊಳಕ್ ಬಂದು ಮತ್ ಹಂಗ ಒದಿಸ್ಕೊಂಡು ಎಲ್ಲರ ಏನಾರ ಆಗ್ಯಾರ ಅವ್ರು. ಯಾಕಾಗೋದಕ್ಕ ಮಾಡ್ದಕ್ಕಿ ಉಂತಾಳ ಮಣಿ ಅಂತ ಕಡಬ. ಅದಕ್ಕ ನಿಮ್ಗೆ ಹೆಂಗಸೂರಿಗೆ ಮತ್ತ ಬುದ್ಧಿ ಮಣಕಾಲ್ ತಳಗ ಅನ್ನೋದು. ಮಣಕಾಲ್ ತಳಗ ನಮಗ್ ಬುದ್ಧಿ, ನಿಮಗ ಗಂಡ ಮಕ್ಕಳಿಗೆ ಮಣಕಾಲ್ ತಳಗಲ್ಲ ಅಂಗಾಲ್ ತಳಗೂ ಇರಂಗಿಲ್ಲಲ್ಲ. ಇಕ್ಕಿಗೆ ಏನ್ ಹೇಳಿದ್ರು ಕ್ವಾಣದ ಮುಂದ ಕಿನ್ನೂರಿ ಬರಸ್ತಾರಲ್ಲ ಹಂಗ. ಗೊತ್ತಾತಿಲ್ಲ? ಅಷ್ಟೇ ಸರಿ, ತಗೋ ಹಾಲ್ ಹಿಂಡಿ ಕೊಡು. ರೇಣಕ ಬರ ಮೀನಾಕ್ಷಿ. ಪಾತವ ನೀನು ಒಯ್ದಿದ್ದು ಬಾಟ್ಲಿ ತಂದಿರನ? ಅಯ್ಯ ಬಾಟ್ಲಿ ಮರ್ತ ಬಂದಿಲ್ಲ ರೇಣಕ. ಅರೇ ಹೌದ್ ನೋಡ್ರಿ ರೇಣುದಕ್ಕ, ಇಟ್ಟೇನಿ ಮತ್ತೆ ಗ್ಯಾಸ್ಗ ಇಲ್ಲ ನೋಡ್ರಿ, ಅಲ್ಲೇ ಇಟ್ಕ ಬಂದ್ಬಿಟ್ಟೇನಿ. ಹಾಲಿನ ಕ್ಯಾನರ ದೊಡ್ಡ ದೊಡ್ಡ ಬದಾವು, ಎದ್ರಾಗ ಒಯ್ತೀರಿ ರೇಣಕ? ಅದ ಕ್ಯಾನ್ಯಾಗ ಕೊಡುವಂತಿತ್ತು ಬರಯ್ಯವ. ಒಯ್ದು ಮತ್ ಮುಂಜಾನೆ ತೊಳ್ಕೊಂಡು ಗ್ಯಾಸ್ ಮಾಡಿ ತಗೊಂಡ್ಬರ್ತೀವಿ. ಇಲ್ಲೇ ಕುಂದ್ರಿ ಹಂಗಾರ, ಕ್ಯಾನ್ ತಗೊಂಡ್ ಬರ್ತೇನೆ ಒಳಗ್ ಹೋಗಿ. ಅಕ್ಕಾರ ಇಡ್ರಿ ಇಲ್ಲಿ ಹಾಲು ಹಿಂಡೇನಿ, ತಗೊಂಡ್ ಹೋಗ್ರಿ ಇದನ್ ಗುಂಡಿ ಒಳಗ. ಹ್ಞೂನ್ರಿ ಅಣ್ಣ. ನಮ್ಮ ಮನ್ಯಾನಕ್ಕಿ ಕೇಳಿದ್ರ ಗುಡಿ ಅಂತ ಹೇಳಿ ಹೋದ್ರ ಅಂತ ಹೇಳ್ಬಿಡ್ರಿ. ಆತ್ ತಗೋರಿ. ಅರೇ ಮೀನಾಕ್ಷಿಂದು ಅಕ್ಕ ದೇಕೋಜಿ ನೋಡಪ್ಪ ತವ ಕಂಡಬಟ್ಟಿ ಹಾಲು ಹಿಂಡತೈತಿ ಲಕ್ಷ್ಮಕ್ಕನ ಆಕಳ. ನಮಗ್ ಕೊಡ್ತಾಳೆ ಕಿರೇಣಿ, ಒಂದೊಂದ ದೊಡ್ಡ ದೊಡ್ಡ ಚರ್ಗಿ ತುಂಬಾ ಕೊಡ್ತಾಳ. ಉಷ್ಟು ಹಾಲು ತಾನ ಇಟ್ಕೊಂತ ಹೊಡ್ಲಿ ಪಾತವ. ಹೌದ್ರಿ ಮೀನಾಕ್ಷಿಂದು ಅಕ್ಕ, ಮತ್ತೆ ನಿನ್ನೆ ಮುಂಜಾನೆ ಕೊಟ್ಟಿದ್ದಿಲ್ಲ ರೀ ಹಾಲು, ಮತ್ತೆ ಎಷ್ಟ್ ನೀರ್ ಹಾಕ್ಯಾರ ನೋಡ್ರಿ ನಮಗ. ಮತ್ ಚಲೋ ಹಾಲು ಕೊಡ್ಬೇಕಿಲ್ಲ ರೀ? ಹ್ಞೂ ಪಾತಿ, ಕಣ್ಣ ನೀರ್ ಆಗ್ಯಾವ, ಬಾಳ ಹೊಡಿಬಿಟ್ಟದಾಳ ಕಿರೇಣಿ. ನಮಗ ನೀರ್ ಹಾಕಿ ಸ್ವಲ್ಪ ಹಾಲು ಕೊಡ್ತಾರು, ಮತ್ತೆ ಎಲ್ಲಾ ಹಾಲು ತಮ್ದಕ್ಕ ಇಟ್ಕೊಂತ ನೋಡ್ರಿ. ಅಲ್ಲಿ ಇಟ್ಕೊಂತಾಳ ಯವ್ವ, ಮನ್ಯಾಗ ಬಾಳ ಹಿಡುದಿಲ್ಲಕಿ, ಬರೀ ಡೈರಿಗೆ ಮಾತತಿ ರೊಕ್ಕ ರೊಕ್ಕ ಗಂಟ ಹಾಕಿ. ಹೋಗ್ಲಿ ಬಿಡ್ರಿ ಮೀನಾಕ್ಷಿಂದಕ್ಕ, ಅವ್ರದ ಕಿವಿಗ ಬಿದ್ರ ಭಾಳ ಜಗಳ ಗಂಟೆ ಅದಾರು, ಮತ್ತೆ ಜಗಳಕ್ಕ ಬರ್ತಾರ ಪಿಶ್ಯ. ಅದಕ್ಕ ನಾನ ಬಾಟ್ಲಿ ಬಿಟ್ಟು ಬಂದಿವ ಬೇಕಂತ ಅದ್ ಇಟ್ಟು ಬಾಟ್ಲಾಗ ಹೊತ್ತು ಕೊಡ್ತಾ ಹಾಲು. ಅದೇನ ಮಾಡ್ದಂಗ ಸುಮ್ನಿರ. ಇವತ್ತ ದೊಡ್ಡ ಕ್ಯಾನ್ ಐತಂತ, ಆ ಕ್ಯಾನಿಗೆ ತುಂಬ ನಾವು ತುಂಬ ಕೊಡ್ಲಿಕ್ಕೆ. ಅರೆ ಮೀನಾಕ್ಷಿಂದಕ್ಕ, ಕ್ಯಾನ್ ದೊಡ್ಡದಿದ್ರೆ ಏನ್ ಫರಕ್ ಬೀಳ್ತೈತಿ? ಅದ್ರಾಗ ಸ್ವಲ್ಪ ಹಾಲು ಹಾಕಿ ಕೊಡ್ತಾರ. ಬರ ಸಿಟ್ಟಿಗೆ ಈಕಿನ ರೇಣಿನ ಹಾಕೊಂಡು ಯಾಕಳ ಕಾಲಾಗ ತುಳಿಸ್ಬೇಕು ಅನ್ಸ್ತತ್ ನೋಡು. ಕ್ಯಾನಿದು ಮೀನಾಕ್ಷಿಂದಕ್ಕ ಇಷ್ಟರ ಹಾಲು ಕೊಡಾಕ್ ಕುಂತಾರು, ಪುಣ್ಯಗ ಇಲ್ಲ ಏನ್ರಿ? ಹಂಗ ಅನ್ಕೊಂಡ ಸುಮ್ನಾಗದ್ ನೋಡುವ. ಮೀನಾಕ್ಷಿ ಪಾತವ ಬರ ರೇಣಕ. ಈಗ ಅಣ್ಣಾರ ಹಾಲು ಹಿಂಡಿ ಗುಂಡಿ ಕೊಟ್ರ ಅದನ್ನ ಮಾತಾಡಕ್ ಕುಂತಿದ್ದಿ ನೋಡ್ರಿ. ಏನ್ ಮಾತಾಡ್ಕೊಳತಿದ್ರಿ? ಏನಿಲ್ವ ರೇಣಕ? ಪಾಪ ಲಕ್ಷ್ಮಕ್ಕ ಊರ್ಗ್ ಹೋಗಿಂದ ಎಲ್ಲಾರ ಮನೆಗೂ ಹಾಲ್ವಾ. ರೇಣಕ್ಕ ಪಾಪ ಆಕಳ ಜೋಪಾನ ಮಾಡ್ತಾಳ, ಮೇಸ್ಕೊಂಡ್ ಬರ್ತಾನ ಆಕಿ ಗಂಡ. ಅದರ ಒದಿತಿತ್ವ ಅಂತ ಆಕಳನ ಹಿಂಡಿ ಮತ್ತೆ ನಮಗೂ ಒಂದೊಂದ್ ಚರ್ಗಿ ಹಾಲು ಕೊಡ್ತಾರ ಅಂದು ಅದನ್ನ ಮಾತಾಡ್ಕೊಂತ ನಿಂತಿದ್ದಿ ನೋಡುವ. ಹ್ಞೂನ್ರಿ ರೇಣುದಕ್ಕ, ಪಾಪ ಚಾಕ್ರಿಗ ಎಲ್ಲ ನೀವು ಮಾಡ್ತೀರಿ, ಮತ್ತೆ ನಮ್ದಕ್ಕ ಬಿ ಹಾಲು ಕೊಡ್ತೀರಿ, ಅದಕ್ಕ ಅದನ್ನ ಮಾತಾಡ್ಕೊಂತ ನಿಂತಾರು. ಚಾಕ್ರಿ ಮಾಡಿದ್ರ ಏನಾತ್ ಬೇ? ನನ್ನ ಗಂಡ ಹಿಂಡ್ತಾನ, ಒಟ್ಟು ಮೇಯಿಸ್ಕೊಂಡ್ ಬರ್ತಾನ, ಮತ್ತೆ ನೀವು ನೆರಿ ಹೊರಿ ಅಂತ ಎದಕ್ ಮಾಡ್ಯಾರ? ಏನ ಯಾರ ಹೊಟ್ಟೆಗಿನ ಬಂಗಾರ ಆಗುದಿಲ್ಲ, ನಿಮ್ಗೋಸ್ ಕೊಡ್ತೇನಿ, ನಾನು ಇಟ್ಕೊಂತಾನಿ. ಅದ್ರಾಗ ಏನೈತಿ? ನಾ ಹುಟ್ಟದಾಗಿಂದ ಇದ ಚಾಳ ಐತ್ವ. ಒಂದ್ ರೊಟ್ಟ್ಯಾಗ ಗಿರ್ದ ರೊಟ್ಟಿ ಅಷ್ಟ ತಿಂದ ಉಳ್ಕಿದ್ದೆಲ್ಲ ಮಂದಿಗೆ ತಿನ್ಸೋದು ನನಗ ಹುಟ್ಟು ಚಾಳಿನ ಐತಿ. ಸಾಕ ಇಷ್ಟು ನೆನಸ್ತಿರ್ವ ಇಬ್ಳಾರು ಕೂಡಿ ಹೋದ ನನಗ ಪುಣ್ಯ ದೊರಕ್ತತಿ. ಹೌದ್ರಿ ರೇಣುದಕ್ಕ, ನಿಮ್ದಕ್ಕ ಭಾಳ ಪುಣ್ಯಗ ಬರ್ತೈತಿ ನೋಡ್ರಿ. ಬರ್ತತಿ ಪುಣ್ಯ, ಎಲ್ಲಾರು ಕೊಟ್ಟು ಹುಯಿ ಅಂತ ಜಗಳ ಮಾಡ್ತಾಳ. ಬಾರಿ ಪುಣ್ಯನ ಬರ್ತೈತಿ ತಗೋ. ಇಲ್ಲ ನಿಂದರೆ ಕ್ಯಾನಿಗೆ ಹಾಲು ಹಾಕೊಂಡ್ ಬರ್ತಾನಿ. ಅಯ್ಯ ಇಲ್ಲ ನಿಂದರ್ತೆ ತಗೋರವ್ವ. ನೋಡ್ದ್ಯಪ್ಪ ತವ, ಇಲ್ಲೇ ನಿಂದ್ರಿ ಹಾಲು ಹಾಕೊಂಡ್ ಬರ್ತೇನಿ ಅಂತಾಳ. ವೈಜಿ ಮೀನಾಕ್ಷಿಂದಕ್ಕ, ಮತ್ತೆ ಕ್ಯಾನ್ಯಾಗ ಅರ್ಧ ನೀರು ಅರ್ಧ ಹಾಲು ಹಾಕೊಂಡ್ ಬರ್ತಾರ ನೋಡ್ರಿ. ಮತ್ತೆ ಅದ ಅಂತಾನಿ, ಅದಕ್ಕ ನೋಡಿ ಗೆಡ್ಯಾರ ಅಂತೇಳಿ ಇಲ್ಲೇ ನಿಂದ್ರಿ ಬರ್ತೇನಿ ಅಂತಾಳ. ವೈಜಿ ಮೀನಾಕ್ಷಿಂದಕ್ಕ, ಕಲ್ಲ ನಮ್ದಕ್ಕ ಒಂದ ಥಾಲಿ ತುಂಬಾ ಮೊಸರು ಕೊಟ್ಟಾರು ನೋಡಿ. ನಮ್ದಕ್ಕ ಸಂಶಯ ಬಂತ್ರಿ, ಯಾಕೆ ಇಷ್ಟು ಕೊಟ್ಟಾರ ರೇಣುದಕ್ಕ ಅಂತ ಅನ್ಕೊಂಡಿನಿ. ಮತ್ತೆ ರೊಟ್ಟಿ ಮ್ಯಾಗ ಸ್ವಲ್ಪ ಮೊಸರು ಹಾಕೊಂಡಿನಿ, ಕೆಟ್ಟ ಹುಳಿ ಐತ್ ನೋಡ್ರಿ. ಮತ್ತೆ ನಿನ್ನಿದ ಮೊಸರ ನಮ್ಗ ಇವತ್ ಕೊಟ್ಟಾರು, ಇವತ್ತಿನ ಮೊಸರ ತಮಗ್ ಇಟ್ಕೊಂಡಾರು. ಹಂಗ ಮಾಡ್ತಾ ನೋಡ್ಲಿಕ್ಕೆ ಅಂತ ಹೊಲಸ್ ಚಾಳ ಐತಿಕಿ ರೇಣಿಗೆ. ಒಟ್ಟ ಏನಾರ ಇಡಗಣ್ಣಿ ಇರ್ಲಿ, ನನಗ ಬೇಕ ಅನ್ನ ಜಾಯಮಾನ್ದಕ್ಕೆ. ಲಕ್ಷ್ಮಕ್ಕ ನಿನ್ ರಾತ್ರಿ ಹೋಗ್ಯಾಳ, ನನಗರ ಒಂದ್ 8 ದಿನ ಹೋದಂಗ ಆಗ್ಬಿಟ್ಟೈತ್ವಾ.
ಹೌದ್ರಿಪ್ಪ. ಪಾಪ ಲಕ್ಷ್ಮೀದು ಅಕ್ಕ ಎಲ್ಲಾ ಕೊಡ್ತಾರು. ಅವ್ರದಕ್ಕ ಹಾಲು ತಗೊಂಡು ಇವ್ರದಕ್ಕ ಕೊಡಾಕ ಏನ್ ಧಾಡಿ. ನಮ್ಮನೆ ನೋಡಿಯವ ಇಂತ ದೊಡ್ಡ ಹಕ್ಕಿ ಐತಿ. ಏನ್ ಮಾಡ್ಬೇಕು? ಹೊಟ್ಟಿಗೆ ಹಾಕಾಕ ಏನು ಸಪ್ಪಿಲ್ಲ, ಹೊಟ್ಟಿಲ್ವೇ. ಹಿಂಗಾಗಿ ಸುಮ್ಮನ ಅನ್ನಿ. ರೇಣಿದು ಹೊಲಸ್ ಗುಣ ಗೊತ್ತಿತ್ತು ನನಗ. ಏನ್ ಮಾಡ್ಬೇಕು? ನನ್ ಗಂಡ ಒಂದು ಮುಂಜಾನೆ ಹರಬಡಿಸ್ಕೊಂಡು ಹೋಗತ್ತೆ ಕೆಲ್ಸಕ್ಕ. ಇನ್ನ ನನಗ ಹೊಲೆ ಅರಿವಿ ಎಲ್ಲಿದ್ ಬಿಡು ಅಂತ ಸುಮ್ಮನ ಆದ್ನಿ. ವೈಜಿ ಮೀನಾಕ್ಷಿ ಲೋಕ ನಮ್ದಕ್ಕ ಬಾಡಿಗೆ ಮನ್ಯಾಗ ಅದಾರು. ಮತ್ತ ಅದ ಆಕಳ ತಗೊಂಡು ಒಯ್ದ ಎಲ್ಲ ಕಟ್ಕೋಬೇಕು. ಮತ್ತ ಇವ್ರದ ಮನ್ಯಾಗ ಆದ್ರ ಎಲ್ಲ ಐತಿ, ತಿನ್ನಸ್ತಾರು ಹಾಕ್ತಾರು ಅಂದ ಸುಮ್ಕ ಕುಂತಾರು. ಹುಲ್ಲೇ ಪತವ. ಅರೆ ಮೀನಾಕ್ಷಿ ಲೋಕ ಮುಂಜಾನೆ ಎದ್ದು ಅವ್ರದ ಕಡೆ ಮನಿಗೆ ಕಲ್ಲಿಗೆ ಅದಾರಲ್ಲ, ನಮ್ದಕ್ಕ ಮನಿಗೆ ಬಂದಾರು. ಆಕ್ಯಾ ಅವ್ವ ಗೌಡ್ರ ಕೂಟ ಬಾರಿ ಕ್ಲೋಸ್ ಆಕಿ. ಗೌಡ್ರು ಯಾರಂತ ಕೇಳಿದ್ಲನ? ಅರೇ ನೈಜಿ ಗೌಡ್ರಂದಕ್ಕೂನು ಕೇಳಿಲ್ಲ, ಲಕ್ಷ್ಮೀ ದಕ್ಕಗೂ ಕೇಳಿಲ್ಲ ರೀ. ನಂದಕ್ಕ ಹೇಳಾಕುಂತಾರು ಹಾಲೆಲ್ಲ ನೀವ 3 ಮಂದಿ ಹಂಚ್ಕೊಂಡಿರಿ. ಮತ್ತ ಪಾಪ ಪಾರಂದಕ್ಕಾಗ ಎದಕ್ಕ ಸ್ವಲ್ಪ ಹಾಲು ಕೊಟ್ಟಿಲ್ಲ. ಅಕ್ಕಿಗೆ ಎದಕ್ ಬೇಕಂತ? ಪಾರಿಗೆ ಹಾಲು ಕೊಡ್ತೇವಿ ಬಿಡ್ತೀವಿ, ಅದು ನಮ್ಮ ವಿಚಾರ. ವೈಜಿ ಬಿ ಬೋಲ್ರಿ. ಲಕ್ಷ್ಮೀ ದಕ್ಕಂದ ಕೈಯಾಗ ಹಿರೇತನ ಕೊಟ್ಟಾನು ಗೌಡಾಗ, ಬರಬರಿ ಮಾಡಿಲ್ಲ. ಅದಕ್ಕ ಇಂತದ ಅಡ್ನಾಡಿ ಕೆಲಸ ಮಾಡ್ಯಾರು. ಪಾಪ ಪಾರಂದಕ್ಕಾಗ ಸ್ವಲ್ಪ ಹಾಲು ಕೊಟ್ಟಿಲ್ಲ, ಮಸರ್ ಕೊಟ್ಟಿಲ್ಲ. ನಾಟಕ ಮಾಡಾಕತ್ತೀರಿ 3 ಮಂದಿ ಕೂಡಿ. ಬೋಲ್ರಿ ಜಿ ನೀ ಅನ್ಬೇಕಿಲ್ಲ ಪಾತವ. ಸುಮ್ನೆ ಹಾಕಿದ್ದಿ ಇಷ್ಟೆಲ್ಲ ಕೇಳ್ತಿಯಲ್ಲ. ಆಕಳಿಗೆನ ನೀನು ಮಾಲಕ್ತಿ ಆಗ್ಬೇಕನ ಅಂತ ಹೇಳಿ ನಕ್ಕೋಜಿ ಮೀನಾಕ್ಷಿಂದ ಅಕ್ಕ ಅವ್ರದಕ್ಕ ಬಾಯಿಗೆ ಯಾರು ಹತ್ಬೇಕು? ಖರೇನವ ಏನ್ ಮಾತಾಡ್ತಾಳ ಏನ್ ತಾನ? ನೀನು ಮೀನಾಕ್ಷಿ ಪಾತವ ಬಾರ. ಯವ್ವ ಹಾಲಿನ ಕ್ಯಾನ್ ಎಲ್ಲಿಟ್ಟೇನ ಸಿಗವಲ್ದ, ಅದಕ್ಕ ಈ ಡಬ್ರ್ಯಾಗ ಹಾಕೇನಿ. ಪಾತವ ನೀ ಅರ್ಧ ಸುರ್ಕೊಂಡು ಅರ್ಧ ಮೀನಾಕ್ಷಿ ಕೊಡ ಇದ್ರಾಗ. ಹಾಲು ಒಯ್ದು ಕಾಸ್ರ ಒಂದಿಟ್ಟು ನನಗ ಒಳಗ ಭಾರಿ ಐತಿ. ಹತ್ತು ಬರೀ ಏನಂದಕ್ಕ ಪಾಪ ನಿಮ್ದಕ್ಕ ಕೆಲಸ ಮಾಡ್ಕೊರಿ, ನಾವ್ ಹೊಕ್ಕೆ ತಗೋರ್ವ. ನೋಡ್ಲೇ ಪಾತವ ಹೊಡ್ಬಿಟ್ಟಿನ ಕಂಡಬಟ್ಟಿ ಹಾಲು ಹಿಂಡೈತಿ ಆಕಳ. 1 ಲೀಟರ್ ಆಗಂಗಿಲ್ಲ ಹಾಲು ಆಸ್ ಕೊಟ್ಟಾಳ. ಇದ್ರಾಗ ಇಬ್ರು ತಗೋಬೇಕಂತ. ಹೌದ್ ನೋಡ್ರಿ ಏನ್ ಮಾಡ್ಬೇಕು ಪಾತವ? ತಾಯಿಲೆ ಮೊದ್ಲ ನಾ ಸುರುಕೊಂಡು ನಿನ್ ಹಿಂದೆ ಕೊಡ್ತಾನೆ. ಹತ್ತು ಬರೀ ಮೀನಾಕ್ಷಿಂದು ಅಕ್ಕ. ಮೀನಾಕ್ಷಿಂದು ಅಕ್ಕನು ಏನು ಕಡಿಮೆಗ ಇಲ್ಲ ನೋಡ್ರಿ. ಎಲ್ಲಾ ಹಾಲು ಸುರುಕೊಂಡೆ ಸ್ವಲ್ಪ ಒಂದು ವಾಟೆದಷ್ಟು ಹಾಲು ಕೊಡ್ತಾರು. ಇಷ್ಟೋತನ ರೇಣುಂದು ಅಕ್ಕಾಗ ಹಂಗ್ ಮಾಡ್ತಾಳು ಹಿಂಗ್ ಮಾಡ್ತಾಳು ಅಂತ ಬೈದಾರು. ಮೀನಾಕ್ಷಿಂದು ಅಕ್ಕನು ಬರಬರಿಗ ಇಲ್ಲ ನೋಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಬಹಳ ಚಂದ ಐತಿ. ದಯಮಾಡಿ ವಿಡಿಯೋ ನೋಡಿಂದ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋ ನೋಡ್ತೀರಿ. ಪ್ಲೀಸ್ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಥೆ ನೋಡಿಂದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ. ಪ್ಲೀಸ್ ಸ್ನೇಹಿತರೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ವಿಡಿಯೋಕ್ಕೆ ಮಾತ್ರ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಇತ್ತೀಚೆಗೆ ಲೈಕ್ ಮಾಡೋರಂತರೂ ಬಹಳ ಕಡಿಮೆ ಆಗ್ಯಾರ. ದಯಮಾಡಿ ಹಂಗ್ ಮಾಡ್ಬೇಡ್ರಿ. ಲೈಕ್ ಮಾಡ್ರಿ, ನಿಮ್ಮ ಅನಿಸಿಕೆ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಮ್ಮ ಮತ್ತೆ ಅತ್ತಿಯರು ಮಾತಾಡ್ಕೊಂತ ಮಕ್ಕೊಂಡ ಬಿಟ್ರೆ ಮತ್ತೇನ್ ಮಾಡ್ತಾರ ಬಿಡ್ಬೇ ಪ್ರೇಮವ. ಮತ್ತೇನ್ಕರು ಒಂದ್ ನಮನಿ ದೇವ್ ಇದ್ದಂಗ. ಎಲ್ಲರ ಹೋಗೋದಿದ್ರ ನಿದ್ದಿನ ಮಾಡಂಗಿಲ್ಲಕಿ. ಬೆಳತನಕ ಕುಣದಿದ್ದ ನೀನ ನೋಡ್ಬೇಕಿ ಕುಣತ. ಅಂದ್ರೆ ಮಾರ ಡ್ಯಾನ್ಸ್ ಮಾಡ್ಯಾರನ್ರಿ ಬೆಳ್ಳ ಬೆಳತನಕ? ಏನ್ ಕೇಳ್ತಿರ್ಬಿ? ಡ್ಯಾನ್ಸ್ ಮಾಡಿದ್ರ ಇನ್ನ ಒಟ್ಟು ಕಣ್ಣ ತೆಗೆದು ನೋಡ್ಬೋದು. ಈಕಿದು ಡ್ಯಾನ್ಸು ಭಯಂಕರ ಇರ್ತತಿ, ಭಯಂಕರ. ಅದೆಂತದಪ್ಪ ಡ್ಯಾನ್ಸ್? ಏನ್ ಕೇಳ್ತಿಲಿ? ಪುನಾಕ್ ಹೋಗುದು ಸಜ್ಜು ಮಾಡಾಕತ್ತಾಳ 8 ದಿನ ಆತ್ ನೋಡ್ಲೆ ಸೂರ್ಯಾಕಿ. ಮಕ್ಕೊಂಡೇ ಇಲ್ಲ ಅಂತ ತಿಳ್ಕೊ ನೀನ. ಅದನ್ನ ಕಟ್ಟಿದ್ನೆ ಇದನ್ನ ಕಟ್ಟಿದ್ನೆ, ಹೋಳ್ಗಿ ಮಾಡಿದ್ನೆ, ಉಂಡಿ ಮಾಡಿದ್ನೆ. 2 ದಿನ ಬರೀ ಎಲ್ಲಾ ಜಜ್ಜಿ ಕೊಟ್ಟು ಕೈಯನ್ನವು ಮ್ಯಾಲೆ ಎತ್ತಕ್ ಬಂದಿಲ್ಲ ನೋಡ್ಲೆ ಸೂರ್ಯ ನನ್ಗ. ಹಂಗಾಗ್ಯಾವು. ಮತ್ತೆ 2 ದಿನ ಚುಮ್ಮರಿ ಹಚ್ಚೋದು, ಅವಲಕ್ಕಿ ಹಚ್ಚೋದು, ಚೂಡ ಮಾಡೋದು, ಚಕ್ಲಿ ಮಾಡೋದು. ಮತ್ತಿದು ಅವತ್ತರ ನನಗ ಕೈಯ ಪುರ್ಸತ್ತಿಲ್ಲ. ನಮನಿ ತೆರಿ ಹಿಡ್ಚಾಳ. ಅಲ್ರಿ ಮಾವರ ಹೋಳಿಗೆ ಉಂಡಿ ಮಾಡೋ ಮುಂದೆ ಬೆಲ್ಲ ಜಜ್ಜಿ ಕೊಟ್ಟಿರಿ, ಓಕೆ, ಕೈ ನೋವಾಗ್ಯಾವು. ಈ ಮಂಡಕ್ಕಿ ಚೂಡ ಹಚ್ಚೋ ಮುಂದೆ ಚಕ್ಲಿ ಮಾಡೋ ಮುಂದೆ ನಿಮ್ಮ ಯಾಕೆ ಕೈ ಪುರ್ಸತ್ತಿಲ್ದಂಗಿದ್ವು? ಏನ್ ಹೇಳಲೆ ಸೋಬವ್ವ? ಉಂಡಿ ಕಟ್ಟ ಮುಂದ ಬೆಲ್ಲ ಹೊಡೆದ್ನಿ ಸೈ. ಈ ಚುಮ್ಮರಿ ಚೂಡ ಹಚ್ಚು ಮುಂದ ಶೇಂಗಾ ಒಡ್ಯಾಕ ಕುಂದ್ರಶಾಳ. ಅದೇನು ಮುಂಜಾಲಿನ ಸಂಜೆ ಮಟ ಹೊಡೆದ ಹೊಡಿತೀನಿ ಸಾಕನ್ನವಲ್ಲ. ಅಷ್ಟಕೊಂಡ ಶೇಂಗಾ ಕಾಳು ಏನ್ ಮಾಡಿದ್ರಿ? ಅಂದ್ರೆ ಶೇಂಗಾ ಚಟ್ನಿ ಭಾಳ ಮಾಡ್ಕೊಂಡ್ ಬಂದಾರಿ ಅತ್ತಿಯರ. ಮತ್ತೆ ಶೇಂಗಾಕ್ಕ ಹಿಟ್ಟು ಹಚ್ಚಿ ಕರೆದು ತಗೊಂಡ್ ಬಂದಾರಿ. ಶೇಂಗಾ ಹೋಳ್ಗಿ ಐಟಮ್ ನೋಡಿದ್ರೆ ಭಾಳ ಆದ್ವಲ್ರಿ, ಅದಕ್ಕೆ ಒಂದಿಟ್ಟು ಹೆಚ್ಚಿಗೆ ಶೇಂಗಾನ ಹೊಡೆದಿರ್ಬೇಕ. ಇದು ರೌನ ಇದನ್ನ ಇವ್ರವ್ವ ಯಾ ಮುಹೂರ್ತದಾಗ ಹೊಡೆದಾಳ ಏನ? ಎಲ್ಲ ಅಡ್ಗಿ ಕಟ್ಕೊಂಡು ಹೋಗ್ತಿರ್ತೇವಿಲ್ಲ. ಈಕಿಗೆ ಊರಾನರು ಜ್ವರ ಬಂದರು, ಉರಿ ಬಂದರು, ಹೊಟ್ಟಿಲಿದ್ದರು, ಬಾಯಿ ಕೆಟ್ಟರು, ಬರೀ ಇವರ ಜಾಸ್ ಹಾಕಾರ. ಒಂದ್ ರೂಪು ನಸಿಕ್ನಾಗೆದ್ದು ಅಡ್ಗಿ ಮಾಡಿ ಆರಾಕಿಡ್ತಾಳ. ಅದನ್ನ ಬಡ ಕಟ್ಕೊಂಡು ಎದ್ಲು ಅನ್ನಂಗಿಲ್ಲ. ಮತ್ತು ಅವ್ರನ್ನ ಊರಾನರ್ನ ಅವ್ರಿಗೇನಾಗೈತಿ ಇವ್ರಿಗೇನಾಗೈತಿ ತಿಳ್ಕೊಂಡು ಒಂದು 4-5 ಗಂಗಾಳ ತಗೊಂಡು ಆ ಜ್ವರ ಬಂದರ ಮನಿಗೆ ಒಂದು ತಾಟ್, ಉರಿ ಆದರಿಗೆ ಒಂದು ಮನಿ ತಾಟ್, ಹಡ್ದಕ್ಕಿಗೆ ಒಂದು, ಹೊಟ್ಟಿಲಿದ್ದಕ್ಕಿಗೆ ಒಂದು, ಹಂಗ ತಾಟ್ ಮಾಡಿ ಇಡ್ತಾಳ. ಮತ್ತೆ ಆರಾಮ್ ಇಲ್ದರ್ಗೆ ಮತ್ತೆ ಏನ್ ಮಾಡ್ಬಿಡಪ್ಪ. ಹೊಟ್ಟಿಲಿದ್ದರ್ಗೆ ಮತ್ತೆ ಅಮ್ಮನು ಮಾಡ್ತಿದ್ಲಲ್ಲ ಮೊದ್ಲಿಂದ ಮಾಡ್ಕೊಂತ ಬಂದಾಳ, ಮತ್ತೆ ಮಾಡ್ತಾಳ. ಏನ್ ಮಾಡೋದು? ಅಲ್ಲಿ ಸೂರ್ಯ ಮಾಡ್ಕೊಂತ ಬರವಲ್ಲಕ ಆಕಿ ಮಾಡಕಿ ಬಲ ಕೊಡಕಿ ಬಲ. ಅದನ್ನ ತಾಟು ಕೊಟ್ಟು ಬರ್ರಿ ಅಂತ ಕೈ ಚೀಲಾಗಿಟ್ಟು ನನಗೆ ಕೈಯಾಗ ಕೊಡ್ತಾ ನೋಡು. ಅದಕ್ಕೆ ನಾವಲ್ಲಿ ಅಸಹ್ಯಕ್ಕೆ ತಂದ್ರ
128 ಮಾತಾಡ್ತಾಳ. ಆಕಿ ಬೈಯದು ಕಿವ್ಯಾಗ ಕೇಳಿಸ್ಕೊಳಕ್ ಆಗ್ಲಾರ್ದನ ಅವ್ರು ಅಷ್ಟು ಮನೆಗೆ ಅಡಿಗೆ ಮುಟ್ಟಿಸ್ ಬರ್ತಾನೆ ಹೋಗಿ. ಹಂಗಾರ ನೀವು ಅತ್ತಿಯರ ಕೈಯಾಗ ಡೆಲಿವರಿ ಬಾಯ್ ಬಿಡ್ರಿ. ಅಲ್ಪ ಯಾರ ಮನಿ ನನಗ ಗುರ್ತಿಲ್ಲ ಅಂತ ನೀ ನಾಟಕ ಮಾಡ್ಬೇಕ. ಮನಿನ ಗುರ್ತಿಲ್ಲ ಅಂದ್ರ ನಿನ್ನ ಕಳ್ಸಂಗೇ ಇಲ್ಲ. ಅಲ್ಲಿ ಲೇಸಿಗೆ ಗೊತ್ತಿಲ್ಲ ಅಂದ್ರು ಬಿಡ ಮಾತಿಲ್ಲಕ್ಕಿ ಕಡೆ ಮಂಡ್ರ ದೆವ್ವ. ಮತ್ತ ಅವ್ರ ಮನಿ ಬಾಜುಕ್ನೇ ಇರ್ದು ಅಲ್ಲಿ ಬ್ಯಾಂಕರ ಇರ್ಲಿ ಸೊಸೈಟಿರ ಇರ್ಲಿ ಮತ್ತೊಂದು ಏನಾರ ಆಫೀಸ್ ಇರ್ಲಿ ಆ ಗುರ್ತಾ ಹೇಳ್ತಾಳ. ನೀವು ಅಲ್ಲಿ ಹೋಗಿ ನಿಂದ್ರಿ ಅವ್ರಿಗೆ ಫೋನ್ ಹಚ್ತಾನೆ ನಾನು ಬಂದು ನಿಮ್ಮ ಕೈಯಾಗಿನ ತಾಟಿಸ್ಕೊಂಡು ಹೋಗ್ತಾರ ಅಂತ ಮತ್ತೆ ಅದನ್ನು ಹೇಳ್ತಾಳ. ಒಟ್ಟ ಅಡಿಗೆ ಮಾಡಿದ್ದ ಅವ್ರ ಮನಿಗೆ ಹೋಗಿ ಮುಟ್ಟ ಮಟನು ಕೈ ಬಿಡಂಗಿಲ್ಲ. ಏನ್ ಬೇಕಪ್ಪ ಬಟ್ ಯಾವಾಗಿದ್ರು ನಮ್ಮವ್ವ ಹಿಂಗ ಬಂದ ಹಾಕಿ ಮಾಡಿದ್ ಒಟ್ಟ 4 ಮಂದಿ ಬಾಯಿಗೆ ಹಾಕಿದ್ರ ಸಮಾಧಾನ ಆಕಿಗೆ. ಊರಾನರು ಹಂಗ ಅಂತಾರ. ಏನ್ರಿ ಗೌಡ್ರ ಗೌಡ್ ಶನಿ ತಪ್ಪಿಸಿ ಕಾಬಿಡ್ರಿ. ತಾಟ್ ಹೋದಂಗ ನನಗ ಒಂದ್ ಈಟು ಹೊಗಳಂಗಿಲ್ಲ. ನನ್ನ ಮುಂದ ಆಕಿನ ಹೊಗಳಿ ಕಳಿಸ್ತಾರ. ಯಪ್ಪ ಹಿಂಗ ಯೋಚನೆ ಮಾಡ್ಕೊಂತ ಕುಂದಿರ್ತೀವ ಒಟ್ಟು ನಿದ್ದಿನ ಮಾಡ್ತೇ. ಇದನ್ನೇನ ಬೆಡ್ ಮಾಡ್ತೇನೆ ಅಂದಿಲ್ಲ. ಸರಿ ಇಲ್ಲಿ ಮಾಡಿಕೊಡ್ತೇನೆ. ಶೋಭಾ ಮಲ್ಕೊ ನೀನು, ನಾನು ಮಲ್ಕೋತೀನಿ. ಛೇ ನಿದ್ದಿನ ಬರವಲ್ದು. ನಮ್ಮ ಮಾವ ಈಕಿ ಅಮ್ಮ ನಮ್ಮ ಅತ್ತಿ ಎಂತ ಸೌಂಡ್ ಇವ್ರದ್ದು ಗೊರಕಿದೆ. ಅದಕ್ಕ ನನಗ ಅಡ್ಜಸ್ಟ್ ಆಗಂಗಿಲ್ಲ, ನಾ ಬರೋದಿಲ್ಲ ಅಂತ ಹೇಳ್ತಾನೆ. ಈ ನನ್ನ ಗಂಡ ಅರ್ಥನ ಮಾಡ್ಕೊಳಂಗಿಲ್ಲ. ಛೇ ಇವತ್ತು ನಿದ್ದೆ ಮಾಡಕ ಆಗುದಿಲ್ಲ. ಛೀ ನಮ್ಮ ಮಾವ ಎಂತ ಪರಿ ಸೌಂಡ್ ಮಾಡ್ತಾನವ. ಯಾರ ಸಣ್ಣ ಹುಡುಗರಿದ್ವಂದ್ರ ಮೆಟ್ಟಿ ಬೆಳೆಯೋದು ಗ್ಯಾರಂಟಿನ. ಕಾಕ